ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಯುವ ಮುಖಂಡರಾದ ನರಸಪ್ಪ ಬಿ ಜಾನೆಕ್ನೂರ್ ಅವರಿಂದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸನ್ಮಾನ. ಚಾರ್ಜ್ ಶೀಟ್ ಗೌಪ್ಯ ದಾಖಲಾತಿ ಏನಿಲ್ಲ, ಗೃಹ ಸಚಿವ ಪರಮೇಶ್ವರ್. ಸುದ್ದಿಯ ವಿವರಗಳು. ಯುವ ಮುಖಂಡರಾದ ನರಸಪ್ಪ ಬಿ ಜಾನೆಕ್ನೂರ್ ಅವರಿಂದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸನ್ಮಾನಿಸಿ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮನ್ನೇಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ನನ್ನನ್ನು ಅಭ್ಯರ್ಥಿಯಾಗಿ ಪರಿಗಣಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿದರು. ಹುಟ್ಟು ಹೋರಾಟಗಾರರಾದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಅಮೃತ್ ಚಿಂಕೋಡೆ ಹಾಗೂ ಗೋವರ್ಧನ್ ರಾಥೋಡ್, ಉಮೇಶ್ ಸಾತೋಳಿ, ರಾಕೇಶ್ ಸಾತೋಡಿ, ಪ್ರಭು ಎಕತ್ಪುರ್, ನವೀನ್ ಓಂಕಾರ್, ಮೀರಜ್ ಸಾಹೇಬ್, ವೀರ್ಶೆಟ್ಟಿ ಪಾಟೀಲ್, ಜಗ್ಗು ವರ್ಮಾ, ವಿಠಲ್ ಭಂಗುರೆ ಹಾಗೂ ಎಕತ್ಪುರ್ ಗ್ರಾಮದ ಗ್ರಾಮಸ್ಥರು ಇದ್ದರು. ಅಮೃತ ಚಿಂಕೋಡೆ ಅವರಿಗೆ ಧನ್ಯವಾದ ನಿಮ್ಗೆ. ಜೋರ್ದಾರ್ ಕೆಲಸ ಮಾಡಿ ಸಾತೊಳಿದಾಗ ಸರ್ 1,000ದಾಗ ಇದು 13ದಾಗ 1,000 ಬಿದ್ದವು ಸರ್. 1,000 ಹಿಡಿದ ಸರ್. ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ. ರಾಮೇಶ್ವರಂ ಕೆಫೆ ಸ್ಫೋಟ್ ಪ್ರಕರಣದ ತನಿಖೆಯನ್ನು ಎನ್ಐಎ ಕೈಗೊಂಡಿದ್ದು, ಚಾರ್ಜ್ ಶೀಟ್ನಲ್ಲಿ ಬಿಜೆಪಿ ಕಚೇರಿ ಸ್ಫೋಟಿಸುವ ಬಗ್ಗೆ ಸಂಚು ನಡೆಸಿದರು ಎಂಬ ಅಂಶ ಉಲ್ಲಂಘಿಸಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವ ಮಿಕ್ಕು ವಿಚಾರಗಳು ಗೊತ್ತಿಲ್ಲ ಎಂದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ಅಂಶ ಬಹಿರಂಗವಾಗುತ್ತಿರುವ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ನ್ಯಾಯ ಇಲಾಖೆ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಅಪೋಸಿಟ್ ಲಾಯರ್ಗೂ ಚಾರ್ಜ್ ಶೀಟ್ ನೀಡಲಾಗುತ್ತದೆ. ಚಾರ್ಜ್ ಶೀಟ್ ಗೌಪ್ಯ ದಾಖಲಾತಿ ಏನೂ ಇಲ್ಲ, ಅದನ್ನು ನಿಲ್ಲಿಸಲು ಯಾರಿಂದಲೂ ಆಗುವುದಿಲ್ಲ. ಸಹಜವಾಗಿ ಚಾರ್ಜ್ ಶೀಟ್ನಲ್ಲಿ ಮಾಹಿತಿ ಹೊರಗೆ ಬರುತ್ತದೆ. ಕೋರ್ಟ್ ಏನು ತೀರ್ಮಾನ ಮಾಡುತ್ತದೆ ನೋಡೋಣ ಎಂದು ಹೇಳಿದರು. ಸಾರ್ವಜನಿಕವಾಗಿ ಮಾತನಾಡುವುದನ್ನು ಕೋರ್ಟ್ ಪರಿಗಣಿಸುವುದಿಲ್ಲ. ಸಾಕ್ಷ್ಯ ದಾಖಲೆಗಳ ಆಧಾರದ ಮೇಲೆ ಪ್ರಕರಣ ನಡೆಯುತ್ತದೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿ ಸಾಕ್ಷ್ಯ ಆಧಾರಗಳನ್ನು ಕೋರ್ಟಿಗೆ ನೀಡುತ್ತಾರೆ. ಆಧಾರದ ಮೇಲೆ ಪ್ರಕರಣದ ವಿಚಾರಣೆ ನಡೆಯುತ್ತದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಬದಲಾವಣೆ ಹೇಳಿಕೆಗೆ ಕಡಿವಾಣ ಹಾಕಲು ಹೈಕಮಾಂಡ್ಗೆ ಪತ್ರ ಬರೆದಿರುವ ಕುರಿತು ಮಾತನಾಡಿ, ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಎಂಬ ವಿಚಾರವನ್ನು ನಾನು ಸಹ ಹೇಳಿದ್ದೇನೆ. ಮಾಧ್ಯಮದವರು ಮುಖ್ಯಮಂತ್ರಿ ಆಗುತ್ತೀರೆ ಎಂದು ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳಬೇಕು ಅಂತ ನನಗೆ ಆ ಸ್ನೇಹಿತರು ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದರು. ಸಚಿವ ಎಂಬಿ ಪಾಟೀಲ್ ಅವರು ಇಲಾಖೆಯ ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿದ್ದಾರೆ. ನಾನು ಸಹ ಗೃಹ ಇಲಾಖೆಗೆ ಸಂಬಂಧಿಸಿದ ಕೆಲಸ ಇದ್ದರೆ ದೆಹಲಿಗೆ ಹೋಗುತ್ತೇನೆ. ಹೋದ ಕ್ಷಣ ಮುಖ್ಯಮಂತ್ರಿ ಹುದ್ದೆಗೆ ಲಾಭಿ ಮಾಡಲು ಹೋಗಿದ್ದರು ಅಂತ ಹೇಳಿ ಬಿಟ್ಟರೆ ಹೇಗೆ? ಈ ಬಗ್ಗೆ ಚರ್ಚೆಯ ಅನಗತ್ಯ ಎಂದು ಹೇಳಿದರು. The only thing is what we came to know is that they had also planned to blast BJP office, and that fellow had rakied the BJP office, and he had gone with the whatever device he had, and he couldn't place it in front of the office. He went back and put it on a motorbike. That is what he has revealed. So that Mujamil or somebody. So that is beyond that. I have no information. Sir, BJP is saying that because of political agenda of Congress is downplaying terror-related incidents. No, we are not. See, terror-related incidents are also monitored by central agencies, BKM, NIE or CBI or IB. All these agencies, they are handling. We are not only handling in Karnataka, but they are handling the entire country. So where is the question of we are downplaying? ಅದು NIA
ಹ್ಯಾಂಡ್ಲ್ ಮಾಡ್ತಾ ಇರ್ತಕ್ಕಂಥ ಕೇಸು. ಅವರು ಚಾರ್ಜ್ ಶೀಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಚಾರ್ಜ್ ಶೀಟಲ್ಲಿ ಫೈಂಡಿಂಗ್ಸ್ ಏನಿದೆ ಅದು ನಮಗೆ ಗೊತ್ತಿಲ್ಲ. ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ BJP ಕಚೇರಿಯನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದು ಅನ್ನುವಂಥ ಅಂಶವನ್ನು ಅವರು ತಿಳಿಸ್ಕೊಂಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. ಅದರಿಂದ ಇನ್ನೂ ಮಿಕ್ಕದ ವಿಚಾರಗಳು ಅದರೆಲ್ಲ ನಮಗೇನು ಬ್ರೀಫಿಂಗ್ ಆಗಿಲ್ಲ. ಈಗ ದರ್ಶನ್ ಚಾರ್ಜ್ ಶೀಟ್ನ ಮಾಹಿತಿಗಳು ಹೊರಗಡೆ ಬರ್ತಾ ಇರೋದಕ್ಕೆ ಆಕ್ಷೇಪಗಳು ವ್ಯಕ್ತಪಡಿಸಿದ್ದಾರೆ. ಇದು ಕೇಸ್ ಮೇಲೆ ಪ್ರಭಾವ ಬೀರ್ಬೋದು, ಯಾಕಂದ್ರೆ ಅವ್ರು ನಿರ್ಬಂಧ ಕೋರಿ ಅರ್ಜಿನೂ ಕೂಡ ಹಾಕೊಂಡಿದ್ದಾರೆ ಅವ್ರ ಪರವಾಗಿ. ನೋಡಿ, ಚಾರ್ಜ್ ಶೀಟು ಒಂದು ಸಾರಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲೆ ಅದನ್ನು ನಾವು ಅಪೋಸಿಟ್ ಲಾಯರಿಗೂ ಕೊಡ್ತಾರಲ್ವ. ಇಸ್ ನೋ ಮೋರ್ ಎ ಸೀಕ್ರೆಟ್ ಡಾಕ್ಯುಮೆಂಟ್. ಅದು ಪಬ್ಲಿಕ್ ಡೊಮೈನಿಗೆ ಬಂದೇ ಬರುತ್ತೆ. ಅದನ್ನು ಯಾರೂ ನಿಲ್ಲಿಸೋಕ್ಕಾಗೋದಿಲ್ಲ. ಅದರಿಂದ ಅದು ಹೊರಗಡೆ ಬರುತ್ತೆ. ಈಗ ಅವರು ಚಾರ್ಜ್ ಶೀಟ್ ಇದ್ದನ್ನೆಲ್ಲ ಮಾಹಿತಿ ಹೊರಗಡೆ ಬರಬಾರ್ದು ಅಂತೇನೋ ಹಾಕೊಂಡಿದ್ದಾರೆ ಅಂತ ಹೇಳಿದೆ. ಅದು ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಅದನ್ನು ನೋಡಿ, ದೇ ಆರ್ ಇಂಡಿಪೆಂಡೆಂಟ್ ಕೇಸಸ್. ಪೊಲೀಸ್ ಈಗ ನೂರಾರು ಕೇಸಸ್ಸು ಈಗ ರಾಮೇಶ್ವರಂ ಬಂದಾಗ ಈಗ ಅದನ್ನು ಮುಚ್ಚಾಕಕ್ಕೆ ರಾಮೇಶ್ವರಂ ತಂದರು ಅಂದರೆ ಆ ರೀತಿ ಏನಿಲ್ಲ. ಇಂಡಿಪೆಂಡೆಂಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಮಾಧ್ಯಮದಲ್ಲಿ ತಾವೇ ಪ್ರಯಾರಿಟಿ ಮೇಲೆ ತೋರಿಸ್ತೀರ. ನಿಮಗೆ ಯಾವುದು ಪ್ರಯಾರಿಟಿ ಬರುತ್ತೆ ಅದನ್ನು ನೀವು ತೋರಿಸ್ತೀರ. ಅದಕ್ಕೆ ನಾವು ಇಲ್ಲ ಅವ್ರಿಗೆ TRPಗೋಸ್ಕರ ತೋರಿಸ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಹಂಗೆ ಹೇಳೋಕ್ಕಾಗೋದಿಲ್ಲ. ನಿಮಗೆ ಪ್ರಯಾರಿಟಿ ಯಾವ್ದು ಬೇಕೋ ಅದನ್ನು ಮಾಡ್ಕೊತೀವಿ. ವಿಚಾರಣೆ ಮೇಲೆ ಏನಾದರೂ ಪರಿಣಾಮ ಬೀರ್ತದ? ಏನಿಲ್ಲ, ಅದು ಡಾಕ್ಯುಮೆಂಟ್ ಮೇಲೆ ಹೋಗ್ತಾರೆ ಅವರು. ಈಗ ಪಬ್ಲಿಕ್ ಡೊಮೈನ್ನಲ್ಲಿ ಯಾರೋ ಏನೋ ಮಾತಾಡ್ತಾರೆ ಅಂದರೆ ಕೋರ್ಟ್ನಲ್ಲಿ ಕಾಗ್ನಿಸೆನ್ಸಿಗೆ ತಗೊಳ್ಳೋದಿಲ್ಲ. ಏನು ಡಾಕ್ಯುಮೆಂಟ್ ಇದೆ, ಏನು ಎವಿಡೆನ್ಸಸ್ ಇದೆ, ಅದ್ರ ಮೇಲೆ ಆನ್ ಕೇಸು ಮೆರಿಟಲ್ಲಿ ಹೋಗ್ತಾರೆ. ಅದು ಬಿಟ್ಟು ಅಲ್ಲೇನೋ ಮಾತಾಡಿದ್ರು, ಇಲ್ಲೇನೋ ಮಾತಾಡಿದ್ರು, ಕೋರ್ಟ್ ಹಾಲ್ನಲ್ಲಿ ಯಾರೋ ಏನೋ ಹಿಂಗೆ ಮಾತಾಡ್ತಾ ಇದ್ರು, ಅದನ್ನು ಕಾಗ್ನಿಸೆನ್ಸಿಗೆ ತೊಗೊಳ್ಳೋಣ ಅಂತ ಜಡ್ಜಸ್ ಮಾಡೋದಿಲ್ಲ. ಏನು ಪೊಲೀಸ್ನವ್ರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಎವಿಡೆನ್ಸ್ ಕೊಡ್ತಾರೆ, ಅದ್ರ ಮೇಲೆ ಹೋಗುತ್ತೆ. ಮುಜುಗರ ತರ್ತಾ ಇದ್ದೇವೆ, ಕಡಿವಾಣ ಹಾಕಬೇಕು ಅಂತಂದೇಳಿ ಪತ್ರ ಬರೆದಿದ್ದಾರೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ವಿಧಾನ ಪರಿಷತ್ ಸದಸ್ಯರುಗಳು. ತಾವೇನು ಹೇಳ್ತೀರಾ ಸರ್ ಇದಕ್ಕೆ? ಇಲ್ಲ, ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದ್ದೇನೆ. ಆದರೂ ಕೆಲವು ನಾಯಕರು ಮಾತಾಡ್ತಾ ಇರೋದ್ರಿಂದ ಬಹಿರಂಗವಾಗಿ, ಅಂದರೆ ಸಚಿವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರೆ ಹೈಕಮಾಂಡ್ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದೆ ಸರ್. ನನಗೆ ಆ ಸ್ನೇಹಿತರು ಹೇಳಿದ್ದು ಅಂದರೆ, ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳೋಣ, ನಾವು ಆಗ್ತೀವಿ ಅಂತ ಹೇಳ್ತೀವಿ. ಅಷ್ಟು ಬಿಟ್ಟರೆ ಬಿಯಾಂಡ್ ದಟ್ ಬೇರೆ ಏನಿಲ್ಲ. Sir, is there a tussle for CM post inside the party, sir? Because all senior leaders are now coming out and saying everyone is capable. So that is why they are saying it. But where is the question of changing the chief minister at this point of time? ಅವಕಾಶ ಸಿಕ್ಕರೆ ಆಗ್ತೀನಿ ಅಂತ ಹೇಳೋ ಸ್ವಾತಂತ್ರ್ಯ ಸಿಕ್ಕರೆ ಅಷ್ಟನ್ನು ನೀವು ಸ್ವಾತಂತ್ರ್ಯವನ್ನು ತಪ್ಪಿಸ್ಬಿಟ್ರೆ ಅದಕ್ಕೆ ಅವ್ರು ಹೇಳೋದು ಹಂಗೆ. ಬಯಕೆ ವ್ಯಕ್ತಪಡಿಸೋ ಸ್ವಾತಂತ್ರ್ಯನೂ ಇಲ್ವಾ ಕಾಂಗ್ರೆಸ್ ಒಳಗೆ? ಯಾರಿಗೆ? ಕಾಂಗ್ರೆಸ್ ಒಳಗೆ ಸಂದರ್ಭ ಬಂದಾಗ ಹೇಳಬೇಕು, ಈಗ ಬೇಡ. MP Patil is also in Delhi, sir. Is he also rallying for? ಅವರು ಡಿಪಾರ್ಟ್ಮೆಂಟಲ್ ಕೆಲಸ ಇರೋದಿಲ್ಲ. ನಮ್ಮ ಹೋಗ್ತಾರೆ, ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ. ಈಗ ನಾನು ನನಗೆ ಕೆಲಸ ಇದ್ದರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ. ಹೋದ ತಕ್ಷಣ ನಾನು ಆಗಲೇ ಅಲ್ಲಿ ಲಾಬಿ ಮಾಡೋಕ್ಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳಿಬಿಟ್ರೆ ಅದು ಹೇಗೆ? ಅದೆಲ್ಲ ಅದು ಅನಗತ್ಯ. ಅದ್ರ ಬಗ್ಗೆ ಚರ್ಚೆನೇ ಅನಗತ್ಯ ಅಂತ ಹೇಳಿ ನನಗೆ ಥ್ಯಾಂಕ್ ಯು. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಪುರಸಭೆಗೆ ಅನಂತಕುಮಾರ್ ನಾಗಪ್ಪ ಟೈಗರ್ ಅಧ್ಯಕ್ಷರಾಗಿ ಮತ್ತು ಸುಲ್ತಾನ್ ಬೇಗ ಖಲೀಲ್ ಪಾಟೀಲ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಸುಬ್ಬಣ್ಣ ಜಮಖಂಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ, ಕಾಂಗ್ರೆಸ್ ಮುಖಂಡರಾದ ಸುಭಾಷ್ ರಾಥೋಡ್, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಬಸವರಾಜ್ ಮಲ್ಲಿ, ಕಾಂಗ್ರೆಸ್ ವಕ್ತಾರ್ ಶರಣು ಪಾಟಿ ಮುಕ್ತಂಪಳ್ಳಿ, ಪುರಸಭೆ ಹಿರಿಯ ಸದಸ್ಯರಾದ ಸೈಯದ್ ಭಾಸಿದ್ ಹಾಗೂ ಖತಾಬ್ ಅನ್ವರ್, ಕಾಂಗ್ರೆಸ್ ಯುವ ಮುಖಂಡರಾದ ಲೋಕೇಶ್ ಐನಳ್ಳಿ, ಶಶಿ ಮೇತ್ರಿ, ವಿಶ್ವ ಹೊಡೆ ಬೆರ್ನಳ್ಳಿ, ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಅಧಿಕಾರ ಪಟ್ರ
ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಜನರಿಗೆ ಉತ್ತಮ ಸೇವೆ ನೀಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗೆ ಏನು ಜನರಿಗೆ ಮೂಲಭೂತವಾಗಿ ಜನರಿಗೆ ಏನು ಬೇಕು, ಕುಡಿಯೋ ನೀರು, ರಸ್ತೆ, ಚರಂಡಿ, ಶೌಚಾಲಯ ಏನೆಲ್ಲರೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಾನು ಶ್ರಮಿಸ್ತೀನಿ ಎಂಬಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಉಜುನಿ ಗ್ರಾಮದ ಚರ್ಚಾವರಣದಲ್ಲಿ ಶ್ರೀಕಾಂತ್ ತಂದೆ ಮಾರುತಿ ಸುಗಕರ್ ಅವರು ಜೆಸ್ಕಾಂ ಇಲಾಖೆಯಲ್ಲಿ ಸತತವಾಗಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಅವರು ಹಿರಿಯ ಲೈನ್ಮ್ಯಾನ್ ಸಹಾಯಕರಾಗಿ ಬಡ್ತಿ ಹೊಂದಿರುತ್ತಾರೆ. ಅದೇ ರೀತಿ ಅಬ್ರಾಂ ತಂದೆ ಬಸಪ್ಪ ಸುಗರ್ಕರ್ ಇವರು ಅಖಿಲ ಭಾರತೀಯ ರಕ್ಷಣೆ ವೇದಿಕೆಯ ಬೀದರ್ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಹೊಂದಿದ್ದರಿಂದ ಸಂತೋಷದಿಂದ ಇವರಿಗೆ ಗ್ರಾಮದ ಯುವಕರೆಲ್ಲರೂ ಸೇರಿ ಚರ್ಚ್ ಆವರಣದಲ್ಲಿ ಹೂ ಶಾಲುಗಳ ಮುಖಾಂತರ ಸನ್ಮಾನ ಮಾಡಿ ಸಿಹಿ ತಿಂಡಿ ತಿನ್ನಿಸಲಾಯಿತು. ಎಲ್ಲರೂ ಚಪ್ಪಳೆ ತಟ್ಟಬೇಕು. ಅದೇ ರೀತಿ ನಮ್ಮ ಸುಭಾಷ್ ಅವರವರು ಹೂವಿನ ಹಾರ ಹಾಕಿ ಸನ್ಮಾನವನ್ನು ಕೋರಬೇಕು. ಅದೇ ರೀತಿ ನಮ್ಮ ಸಾಂಸಾರಿಕ ಕೂಡ ಒಂದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡಬೇಕಂತ ಕೇಳ್ಕೊಡ್ತೀವಿ. ಎಲ್ಲರೂ ಅಂದ್ರೂ ಸರಿ. ಇದೇ ರೀತಿ ನಮ್ಮ ಊರಿಂದ ನಮ್ಮ ಅಣ್ಣರಾದ ಅಬ್ರಮ್ ಅವರು 108ದಾಗ ಅಖಿಲ ಭಾರತ ಉಪಾಧ್ಯಕ್ಷರಾಗಿ ನೇಮಕಗೊಂಡರೆ ಅದೊಂದು ನಮಗೊಂದು ಸಂತೋಷ ಸುದ್ದಿ ಅದ. ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಆಗ್ಯಾರ. ಅದೇ ಜಿಲ್ಲಾ ಉಪಾಧ್ಯಕ್ಷರಾಗಿ ನಮ್ಮ ಅಬ್ರಮ್ ಸರ್ಗೆ ನಾವು ಒಂದು ಹೂವಿನ ಹಾರ ಮತ್ತು ಸ್ವೀಟ್ಗಳ ಮುಖಾಂತರ ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಅದು ಸ್ವಾಗತ ಮಾಡುವ ಅಧ್ಯಕ್ಷ ಆಗಿದ್ದೇನೆ ಅವಾಗೇ ಮಾಡಿದ್ವಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.